ನಮ್ಮ ಜೊತೆ ಮಾತಾಡಲಿಕ್ಕೆ ಪವಿತ್ರ ಪರ ವಕೀಲರಾದಂತಹ ಶಿಲ್ಪ ಅವರಿದ್ದಾರೆ. ಮೇಡಮ್, ಈಗಷ್ಟೇ ರಿಲೀಸ್ ಆಗಿ ಹೊರಗಡೆ ಬಂದಿರುವಂಥದ್ದು. ಮುಂದಿನ ಪ್ರೋಸೆಸ್ಗಳು ಹೇಗಿರುತ್ತೆ? ಯಾಕಂದರೆ ಕಾನೂನಾತ್ಮಕವಾಗಿ ಒಂದಷ್ಟು ಬದಲಾವಣೆಗಳಿರ್ಬೋದು, ಒಂದಷ್ಟು ರೂಲ್ಸ್ಗಳಿರುತ್ತೆ, ಅದು ಹೇಗಿರುತ್ತೆ ಅಂತ ಹೇಳ್ಬೋದು ಸರ್. ರೂಲ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಕೋರ್ಟ್ದು ಹಿಯರಿಂಗ್ಸ್ ಇರುತ್ತೆ ಸರ್, ಅವ್ರು ಅಟೆಂಡ್ ಆಗಬೇಕಾಗತ್ತೆ, ಆಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ, ಆಮೇಲೆ ಟ್ರಯಲ್ ಕಮೆನ್ಸ್ ಆಗುತ್ತೆ. ಅದಾದಮೇಲೆ ಏನಂತ ಅಂದರೆ ಕೋರ್ಟ್ದು ಏನೇನು ಪ್ರೊಸೀಜರ್ ಇದೆ ಅವ್ರು ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ಸರ್. ಓಕೆ, ಈಗ ಸಿಟಿ ಬಿಟ್ಟು ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಒಂದಷ್ಟು ಚಟುವಟಿಕೆಗಳು ಕೂಡ ಬ್ರೇಕ್ ಹಾಕಬೇಕಾಗುತ್ತೆ, ಹೇಗಿರುತ್ತೆ ಅಂತ ಸರ್? ಆ ಥರ ಯಾವುದೇ ಥರದ್ದು ಏನಂದರೆ ರಿಸ್ಟ್ರಿಕ್ಷನ್ನು ಅಥವಾ ಏನಂತಂದರೆ ಷರತ್ತುಬದ್ಧ ಆ ಥರ ಯಾವುದೂ ನೀಡಿಲ್ಲ ಸರ್. ಅವ್ರು ಏನಂತಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರದ್ದು ಯಾವುದೇ ಥರದ ಆ್ಯಕ್ಟಿವಿಟೀಸು ಅಥವಾ ಅಫೆನ್ಸಲ್ಲಾಗಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ ಸರ್. ಒಂದು ಹೆಣ್ಣು ಸಾಕಷ್ಟು ದಿನ ಜೈಲಲ್ಲಿದ್ದು ಈಗ ಹೊರಗಡೆ ಬಂದಿರುವಂಥದ್ದು, ಅವರ ಮನಸ್ಸುಗಳು ನೋಡಿದಾಗ, ನೀವು ವಕೀಲರ ವೃತ್ತಿಯಿಂದ ಹೊರಗಡೆ ನೋಡಿದಾಗ ಏನು ಅನಿಸುತ್ತೆ ಒಂದು ಹೆಣ್ಣು ಈ ರೀತಿ ನೋವಿಂದ ಬಂದಾಗ? ಸರ್, ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದು ಕಾಮನ್ ಸರ್. ಯಾಕಂದರೆ ಎಲ್ಲರ ಲೈಫಲ್ಲೂ ಕೆಲವೊಂದು ಏರುಪೇರು ಆಗೇ ಆಗುತ್ತೆ. ಅದು ಇವತ್ತು ಅವ್ರ ಲೈಫಲ್ಲಿ ಬಂದಿದೆ ಅಷ್ಟೇ. ಬಟ್ ಅದರಿಂದ ಏನಂದರೆ ಆಚೆ ಬಂದು ಯಾವುದೇ ಥರದ್ದು ಪ್ರಾಬ್ಲಮ್ಸು ಇನ್ನೂ ತುಂಬ ಜಾಸ್ತಿ ಆಗದೇ ಇರೋ ಥರ ಇದನ್ನು ಇಷ್ಟರಲ್ಲೇ ಏನಂದರೆ ಕ್ಲೋಸ್ ಮಾಡ್ಕೊಂಡು ಆಚೆ ಬರಲಿ ಅಂತ ಹೇಳ್ತೀವಿ ಅಷ್ಟೇ ಸರ್. ಮತ್ತು ನಿಮ್ಮ ಹೋರಾಟ ಅವ್ರ ಜೊತೆಗೆ ಇನ್ನೂ ಎಷ್ಟು ದಿನ ಆಗ್ಬೋದು ಅಂತ? ಈಗ ಅಂದರೆ ಕಾನೂನಿನ ಜೊತೆ ಸೆಂಟಾಟ ಇದ್ದೇ ಇರುತ್ತೆ ಸರ್. ಇದು ನಾವು ಹೇಳಕ್ಕೆ ಬರಲ್ಲ ಸರ್. ಯಾಕಂತಂದರೆ ಇವಾಗ ಬೇಲ್ ಆಗಿದೆ. ಸೊ ಇನ್ನು ಆಲ್ಮೋಸ್ಟ್ ಏನಂತಂದರೆ ಕೇಸು ಎಲ್ಲಿವರೆಗೂ ಇರುತ್ತೋ ಸೊ ಅಲ್ಲಿವರೆಗೂ ಏನಂತ ಅಂದರೆ ಅವ್ರ ಜೊತೆ ಏನಂತ ಅಂದರೆ ಇರಬೇಕಾಗತ್ತೆ ಅಷ್ಟೇ ಸರ್. ಥ್ಯಾಂಕ್ ಯು. ಇವಿಷ್ಟು ಪವಿತ್ರ ಪರ ವಕೀಲರಾದಂತಹ ಶಿಲ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.